ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಮಂಜು. ಇವತ್ತು ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕಾಲೇಜ್ ಆದಂತಹ ಅಲಯನ್ಸ್ ಯೂನಿವರ್ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನಾವು ಒಂದು ಈ ಲಾಗ್ನಲ್ಲಿ ನಮ್ಮ ಒಂದು ಅಲಯನ್ಸ್ ಯೂನಿವರ್ಸಿಟಿಯ ಕಂಪ್ಲೀಟ್ ಕ್ಯಾಂಪಸ್ ಟೂರ್ನ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ. ಈಗ ಅಲಯನ್ಸ್ ಯೂನಿವರ್ಸಿಟಿಯ ಕ್ಯಾಂಪಸ್ ಎಂಟ್ರೆನ್ಸಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಈ ಒಂದು ಎಂಟ್ರೆನ್ಸ್ ವ್ಯೂ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ನೀವು ಗೇಟಿಂದ ನೋಡಿದ್ದೀನಿ, ಐ ಡಿ ಇಲ್ಲ ಅಂದರೆ ನಿಮ್ಗೆ ಅಲೋ ಮಾಡೋದಿಲ್ಲ. ಐ ಡಿ ಹಾಕೊಂಡು ಒಳಗಡೆ ಬರಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದ್ರು ವಿಸಿಟರ್ಸ್ ಆಗಿದ್ರಿ ಅಂದರೆ ನಿಮಗೆ ವಿಸಿಟರ್ ಐ ಡಿ ಕೊಡ್ತಾರೆ. ಅಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ವಿಸಿಟರ್ ಐ ಡಿ, ವಿಸಿಟರ್ ಪಾಸ್. ಈಗ ನಾನು ನಿಮಗೆ ನಮ್ಮ ಕಾಲೇಜ್ನ ಮ್ಯಾಪ್ ಹಾಕಿದ್ದಾರೆ, ನಿಮಗೆ ಮ್ಯಾಪ್ ತೋರಿಸ್ತೀನಿ ಬನ್ನಿ. ಕ್ಯಾಂಪಸ್ನ ಕಂಪ್ಲೀಟ್ ಮ್ಯಾಪ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ನಾವೀಗ ಯುವರ್ ಇಯರ್ ಇಲ್ಲಿ ನೋಡಿ, ನಮ್ಮ ಲೊಕೇಶನ್ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಾವೀಗ ಇಲ್ಲಿದ್ದೀವಿ. ನಾವು ಎಂಟ್ರೆನ್ಸ್ ಆಫ್ ದ ಗೇಟಲ್ಲಿ ಇದ್ದೀವಿ ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ. ನೋಡ್ತಾ ಇರ್ಬೋದು ನೀವೀಗ. ಇಲ್ಲಿಂದ ನೀವು ಕಂಪ್ಲೀಟ್ ನೋಡಿ, ನಿಮಗೆ ಎಲ್ಲೇ ಹೋದರೂ ನಿಮಗೆ ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಹಾಕಿದ್ದಾರೆ, ನಂಬರ್ಸ್ ಹಾಕಿದ್ದಾರೆ. ನಂಬರ್ 2 ಪಾರ್ಕಿಂಗ್ ಸೆಕ್ಯೂರಿಟಿ ಆಫೀಸ್ ಲೈಕ್ ದಿಸ್. ನೋಡ್ತಾ ಇರ್ಬೋದು, ಆಲ್ ಆಫ್ ರೆಸಿಡೆನ್ಸ್, ಸ್ಪೋರ್ಟ್ಸ್ ಗ್ರೌಂಡ್ಸ್ ಈ ಥರ ಇದೆ. ನೀವೇನಾದರೂ ನೀವಾಗಿ ಬಂದಿದ್ದೀರಾ ಅಂದರೆ ನಿಮಗೆ ರೂಟ್ಸ್ ಒಂದು ಕನ್ಫ್ಯೂಷನ್ ಇದೆ ಅಂದರೆ ಯಾರನ್ನೂ ಕೇಳೋ ಒಂದು ಅವಶ್ಯಕತೆ ಇಲ್ಲ. ನೀವು ಈ ಒಂದು ಮ್ಯಾಪ್ನ ಫಾಲೋ ಮಾಡ್ಬೋದು. ಈಗ ನಾವು ಅಲಯನ್ಸ್ ಯೂನಿವರ್ಸಿಟಿಯ ಕ್ಯಾಂಪಸ್ ಟೂರ್ನ ಮುಂದುವರಿಸ್ತಾ ಇದ್ದೀವಿ, ಮುಂದೆ ಹೋಗ್ತಾ ಇದ್ದೀವಿ. ಈಗ ನೀವು ಕ್ಯಾಂಪಸ್ ಎಂಟ್ರಿ ಆದ ತಕ್ಷಣ ನಿಮಗೆ ಲೆಫ್ಟಲ್ಲೇ ಪಾರ್ಕಿಂಗ್ ಲಾಟ್ ಸಿಗುತ್ತೆ, ಪಾರ್ಕಿಂಗ್ ಸ್ಪೇಸ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ನಿಮಗೆ ಪಾರ್ಕಿಂಗ್ ಸ್ಪೇಸ್. ಹಂಗೆ ಒಂದು 50 ಮೀಟರ್ ನೀವು ಮುಂದೆ ಬಂದ್ರಿ ಅಂದರೆ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಸಿಗುತ್ತೆ. ನಾವು ಇಲ್ಲಿ ಅಡ್ಮಿನ್ ಬ್ಲಾಕ್ ಅಂತ ಕರಿತೀವಿ ಅದನ್ನ. ನಿಮಗೆ ಒಂದು ಅಡ್ಮಿನ್ ಬ್ಲಾಕ್ನ ಕೂಡ ತೋರಿಸ್ತೀನಿ ಒಂದು ವೀಡಿಯೋದಲ್ಲಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಶ್ಯಾಮ್ ಮತ್ತು ಅಂಕಿತ್. ಶ್ಯಾಮ್ ಅವ್ರು ಇವತ್ತು ನನ್ನ ಒಂದು ಲಾಗ್ನ ಕಂಪೆನಿಯನ್ಸ್ ಆಗಿದ್ದಾರೆ. ನೋಡ್ತಾ ಇರ್ಬೋದು, ಡೈರೆಕ್ಷನ್ಸ್ ಹಾಕಿದ್ದಾರೆ. ಫುಡ್ ಕೋರ್ಟ್, ಲರ್ನಿಂಗ್ ಸೆಂಟರ್ ಮತ್ತು ಲೈಬ್ರರಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂತ ನಿಮಗೆ ಡೈರೆಕ್ಷನ್ಸ್ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ನಾನು ಹೇಳಿದ್ನಲ್ಲ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂತ, ಇದೇ ನಿಮ್ಮ ಒಂದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಕಾಣಿಸ್ತಾ ಇದೆ. ಗೈಸ್, ನಾವೀಗ ಅಲಯನ್ಸ್ ಯೂನಿವರ್ಸಿಟಿಯ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂದರೆ ಅಡ್ಮಿನ್ ಬ್ಲಾಕ್ ಹತ್ರ ಇದ್ದೀವಿ. ನೀವೇನಾದರೂ ಈ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಪ್ರೋಸೆಸ್ ಏನೇ ಆಗಿರ್ಬೋದು, ಅದೆಲ್ಲ ಒಂದು ಅಡ್ಮಿನ್ ಬ್ಲಾಕಲ್ಲೇ ನಿಮಗೆ ಆಗೋದು. ನೀವೇನಾದರೂ ಒಂದು ಇನ್ಕ್ವೈರಿ ಇರುತ್ತೆ ಅಥವಾ ಏನೇ ಒಂದು ಕ್ವೇರೀಸ್ ಇದ್ದರೂ ಕೂಡ, ನಿಮ್ಮೊಂದು ಅಡ್ಮಿಷನ್ ರಿಲೇಟೆಡ್ ಕ್ವೇರೀಸ್ ಆಗಿರ್ಬೋದು ಅಥವಾ ಏನೇ ಕ್ವೇರೀಸ್ ಆಗಿದ್ದರೂ ಕೂಡ ನೀವು ಒಂದು ಅಡ್ಮಿನ್ ಬ್ಲಾಕಲ್ಲೇ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇದು ಅಲಯನ್ಸ್ ಯೂನಿವರ್ಸಿಟಿ ಅಡ್ಮಿನ್ ಬ್ಲಾಕ್. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ನ ಒಂದು ಎಂಟ್ರೆನ್ಸ್ ಇದು. ನಿಮಗೆ ಎಂಟ್ರೆನ್ಸಲ್ಲಿ ಒಂದು ಗಣಪತಿ ಸ್ಟ್ಯಾಚ್ಯೂ ಸಿಗುತ್ತೆ. ನಾವೊಂದು ಗಣಪತಿ ಸ್ಟ್ಯಾಚ್ಯೂಗೆ ನಮಸ್ಕಾರ ಮಾಡ್ತೀವಿ. ಒಂದು ಬ್ಲಾಗ್ನ ಮುಂದುವರ್ಸೋಣ. ನೀವು ಒಂದು ಅಡ್ಮಿನ್ ಬ್ಲಾಕ್ನ ಒಂದು ಎಂಟ್ರೆನ್ಸಲ್ಲಿ ಹಾಲಲ್ಲಿ ಬಂದ ತಕ್ಷಣ ನಿಮಗೆ ಇಲ್ಲಿ ಸೋಫಾಸ್ ಇರುತ್ತೆ. ನೀವು ಬಂದು ರಿಲ್ಯಾಕ್ಸ್ ಮಾಡ್ಬೋದು. ನೀವೇನಾದರೂ ಒಂದು ಅಡ್ಮಿನಿಸ್ಟ್ರೇಟಿವ್ ಕ್ಯೂರೀಸ್ ಇರಬೇಕಾದ್ರೆ ಅವ್ರು ಏನಾದರೂ ವೇಟ್ ಮಾಡೋಕ್ಕೆ ಏನಾದರೂ ಹೇಳಿದ್ರೆ ನೀವು ಆರಾಮಾಗಿ ಇಲ್ಲಿ ಯು ಕ್ಯಾನ್ ಫೀಲ್ ದ ಸೋಫಾ. ಗ್ರೌಂಡ್ ಫ್ಲೋರ್ ಇದ್ದೀವಿ. ಈಗ ನಾವು ಬೇಸ್ಮೆಂಟ್ ಕಡೆ ಹೋಗೋಣ. ಫಸ್ಟ್ ಬೇಸ್ಮೆಂಟ್ ಗ್ರೌಂಡ್ ಫಸ್ಟ್ ಫ್ಲೋರ್. ಅಡ್ಮಿನ್ ಬ್ಲಾಕ್ ಮುಗಿಸ್ಕೊಂಡ್ಬಿಟ್ಟು ಅಡ್ಮಿನ್ ಬ್ಲಾಕಿಂದ ಮುಂದೆ ಹೋಗ್ತಾಯಿದ್ವಿ. ನೀವು ಅಡ್ಮಿನ್ ಬ್ಲಾಕ್ನ ಒಂದು ಬ್ಯಾಕ್ ಸೈಡ್ ಬಂದ್ರಿ ಅಂದರೆ ನಿಮಗೆ ಡೈರೆಕ್ಟ್ ಇಲ್ಲಿ ಒಂದು ದಾನಪಾನಿ ಅಂತ ಸಿಗುತ್ತೆ. ಇದೊಂದು ಫುಡ್ ಸ್ಪಾಟ್ ದಾನಪಾನಿ. ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಬಗ್ಗೀಸ್ ಕಾಣಿಸ್ತಾ ಇದೆ. ನೀವೇನಾದರೂ ಕ್ಯಾಂಪಸ್ ಟೂರ್ ಮಾಡಬೇಕಪ್ಪ ಅಂದರೆ, ನೀವೊಂದು ಅಲಯನ್ಸ್ ಯೂನಿವರ್ಸಿಟಿಯ ಅಡ್ಮಿಷನ್ಗಾಗಿ ಬಂದುಬಿಟ್ಟು ನೀವೇನಾದರೂ ನಮ್ಮ ಕಾಲೇಜಿಗೆ ಬ್ಯೂಟಿಫುಲ್ ಕ್ಯಾಂಪಸ್ ನೋಡಬೇಕು ಅಂದರೆ ನೀವೊಂದು ಬಗ್ಗಿ ಮೂಲಕ ಹೋಗ್ಬೋದು. ನೀವು ಬಗ್ಗಿ ಮೂಲಕ ನಿಮಗೆ ಕ್ಯಾಂಪಸ್ ಟೂರ್ ಕೂಡ ಅವೈಲೇಬಲ್ ಇರುತ್ತೆ ನಮ್ಮ ಒಂದು ಯೂನಿವರ್ಸಿಟಿಯಲ್ಲಿ. ಅಡ್ಮಿನ್ ಬ್ಲಾಕ್ನ ಒಂದು ಬ್ಯಾಕ್ ಸೈಡ್ ಬಂದ್ರಿ ಅಂದರೆ ನಿಮಗೆ ಡೈರೆಕ್ಟಾಗಿ ಇಲ್ಲಿ ದಾನಪಾನಿ ಕಾಣಿಸುತ್ತೆ. ಇದೊಂದು ಅಲಯನ್ಸ್ ಯೂನಿವರ್ಸಿಟಿಯ ಒನ್ ಆಫ್ ದ ಫುಡ್ ಸ್ಪಾಟ್ಸ್ ಅಂತಲೇ ಹೇಳ್ಬೋದು ದಾನಪಾನಿ. ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ ಕ್ಯಾಂಪಸ್ ಹಾಸ್ಟೆಲಲ್ಲಿ ಇದ್ದೀರಪ್ಪ ಅಂದರೆ ನಿಮಗೆ ಅರ್ಜೆನ್ಸಿಯಾಗಿ ನಿಮ್ಗೆ ಏನಾದರೂ ಕ್ಯಾಶ್ ಬೇಕಾಯಿತು ಅಂದರೆ, ನೀವೇನಾದರೂ ಸಿಟಿಲಿ ಹೋಗ್ತಾ ಇದ್ರೆ ಕೆಲವು ಕಡೆ ಬರೀ ಕ್ಯಾಶ್ ಅಷ್ಟೇ ಇರುತ್ತೆ, UPI ಇರೋದಿಲ್ಲ. ಆ ರೀತಿ ನಿಮ್ಗೆ ಏನಾದರೂ ಕ್ಯಾಶ್ ಬೇಕಪ್ಪ ಅಂದರೆ ನೀವು ಹೊರಗಡೆ ATMಸ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ನೀವು ಒಂದು ಅಲಯನ್ಸ್ ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಸ್ಟೇ ಮಾಡ್ತಿದ್ದೀರ ಅಂದರೆ ನಿಮಗೆ ಇನ್ ಕ್ಯಾಂಪಸ್ ಒಳಗಡೆ ನಿಮಗೆ ATM ಮಷಿನ್ ಕೂಡ ಇರ್ತದೆ.
ಲೈಬ್ರರಿ ಹತ್ರ ಇದ್ದೀವಿ. ನಿಮಗೆ ತೋರಿಸ್ತೀನಿ ಲೈಬ್ರರಿ ಹೇಗಿದೆ ಅಂತ. ನಾವು ಲೈಬ್ರರಿ ಫುಲ್ ಒಳಗಡೆ ಹೋಗೋದಿಲ್ಲ, ಯಾಕಂದರೆ ಲೈಬ್ರರಿ ಒಳಗಡೆ ನಾಯ್ಸ್ ಕೂಡ ಮಾಡೋಂಗಿಲ್ಲ. ಯಾರಾದರೂ ಓದ್ತಾ ಇರ್ತಾರೆ, ಅದಕ್ಕೆ ನಾವು ಡಿಸ್ಟರ್ಬ್ ಮಾಡೋದಿಲ್ಲ. ನಾವು ಕೂಡ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಬೇರೆ ಸ್ಟೂಡೆಂಟ್ಸ್ಗೆ ನಾವು ಡಿಸ್ಟರ್ಬ್ ಮಾಡೋದಿಲ್ಲ. ಸೊ ನಿಮಗೆ ಔಟ್ಲೈನ್ ಔಟರ್ ಏನೇನಿದೆ ಎಲ್ಲ ತೋರಿಸ್ತೀನಿ ನಿಮ್ಗೆ ಲೈಬ್ರರಿಯಲ್ಲಿ. ಇದು ನೋಡ್ತಾ ಇದ್ದೀರಿ, ಇದು ಅಲೈನ್ ಗಾಯ್ಸ್, ಈಗ ನಾವು ಲರ್ನಿಂಗ್ ಸೆಂಟರ್ 2 ಬ್ಲಾಕ್ ಕಡೆ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹೇಳಿದೆ ನಿಮಗೆ ಇದು ಇಂಜಿನಿಯರಿಂಗ್ ಬ್ಲಾಕ್ ಅಂತಲೇ ಫೇಮಸ್ ಅಂತ. ಇಲ್ಲಿ ನೋಡ್ತಾ ಇದ್ದೀವಿ, ಇದೆಲ್ಲ ನೋಡ್ತಾ ಇರ್ಬೋದು, ವ್ಯೂವೆಲ್ಲ ಈ ಒಂದು ಲರ್ನಿಂಗ್ ಸೆಂಟರ್ 2ನ ವ್ಯೂ ಇದೆ ನೋಡ್ತಾ ಇರ್ಬೋದು. ನಮ್ಮೊಂದು ಇಂಜಿನಿಯರಿಂಗ್ ಎಲ್ಲ ಕ್ಲಾಸಸ್ ಕೂಡ ಇಲ್ಲೇ ಆಗೋದು. ನಾವು ಇಂಜಿನಿಯರಿಂಗ್ ಬ್ಲಾಕ್ ಅಂತಲೇ ಕರಿತೀವಿ ನಾವು ಡೈಲಿ ಮಾಮೂಲಾಗಿ. ನೋಡ್ತಾ ಇರ್ಬೋದು, ವ್ಯೂವೆಲ್ಲ ಸಖತ್ತಾಗಿದೆ, ನೀರೆಲ್ಲ ಬೀಳ್ತಾ ಇದೆ ನೋಡ್ತಾ ಇರ್ಬೋದು. ಈಗ ನಾನು ನಿಮಗೆ ಲರ್ನಿಂಗ್ ಸೆಂಟರ್ 2 ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗೆ ತೋರಿಸ್ತೀನಿ ಈ ಒಂದು ಲರ್ನಿಂಗ್ ಸೆಂಟರ್ 2 ಅಲ್ಲಿ ಏನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ. ಆ ಒಂದು ಲರ್ನಿಂಗ್ ಸೆಂಟರ್ 2ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಈಗ ನಾವು ಈ ಒಂದು ಲರ್ನಿಂಗ್ ಸೆಂಟರ್ 2ನ ಒಂದು ಸಿಟ್ಟಿಂಗ್ ಏರಿಯಾದಲ್ಲಿದ್ದೀವಿ. ನಿಮಗೆ ಇಲ್ಲಿ ಲರ್ನಿಂಗ್ ಸೆಂಟರ್ 2 ಎಂಟ್ರಿ ಆದ ಒಂದು ದೊಡ್ಡ ಹಾಲ್ ಇದೆ. ನಿಮಗೆ ಈ ಒಂದು ಹಾಲಲ್ಲಿ ನಿಮಗೆಲ್ಲ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಇದೆ. ಅಂದರೆ ನಿಮಗೆ ಚೇರ್ಸ್ ಟೇಬಲ್ಸ್ ಇದೆ. ನಿಮ್ಗೆ ಏನಾದರೂ ಒಂದು ಕ್ಲಾಸಿನ ಬ್ರೇಕ್ ಇತ್ತಪ್ಪ ಅಂದರೆ ನಿಮ್ಗೆ ಯಾವಾಗಾದ್ರೂ ಬ್ರೇಕ್ಸ್ ಇರುತ್ತೆ ನಡುವೆ ಕ್ಲಾಸಸ್ಸಲ್ಲಿ, ಅವಾಗೇನಾದರೂ ನೀವು ಒಂದು ವರ್ಕ್ ಮಾಡ್ಕೋಬೇಕು ಅಥವಾ ಏನೇ ಒಂದು ನಿಮ್ಮೊಂದು ಅಕಾಡೆಮಿಕ್ಸ್ಗೆ ಏನೋ ಒಂದು ಮಾಡಬೇಕಂದ್ರೂ ಕೂಡ ನೀವು ಈ ಒಂದು ಸಿಟ್ಟಿಂಗ್ ಏರಿಯಾದಲ್ಲಿ ಕೂತ್ಬಿಟ್ಟು ವರ್ಕ್ ಮಾಡ್ಕೋಬೋದು. ಅಥವಾ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಚಿಲ್ ಮಾಡ್ಬೇಕಂದ್ರೂ ಕೂಡ ಒಂದು ಚೆನ್ನಾಗಿದೆ ಒಂದು ಪ್ಲೇಸ್. ನೋಡ್ತಾ ಇರ್ಬೋದು ನೀವೆಲ್ಲ. As you can see, our university is very close to the nature. ನೀವು ನೋಡ್ತಾ ಇರ್ಬೋದು, ಎಲ್ಲೇ ಹೋದರೂ ಗಿಡಗಳು ಮರಗಳಿದೆ. ನಮ್ಮ ಒಂದು ಕ್ಯಾಂಪಸ್ ತುಂಬ ಬರೀ ಮರಗಳೇ ತುಂಬಿಕೊಂಡಿದೆ. ಒಂದು ಹಚ್ಚ ಹಸಿರಿನ ಕ್ಯಾಂಪಸ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನಮ್ಮ ಒಂದು ಇಂಜಿನಿಯರಿಂಗ್ ಬ್ಲಾಕಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಒಂದು ಬ್ಲಾಕ್ ನಡುವೆ ಕೂಡ ಇಲ್ಲಿ ಸಾಕಷ್ಟು ಗಿಡಗಳಿದೆ. ಇಲ್ಲಿ ಒಂದು ಫಿಶಿಂಗ್ ಇದು ಕೂಡ ಇದೆ ನೋಡ್ತಾ ಇರ್ಬೋದು. ಈಗ ನಾವು ಲಿಫ್ಟ್ ಒಳಗಡೆ ಇದ್ವಿ. ನಾವೀಗ ಈ ಒಂದು ಲರ್ನಿಂಗ್ ಸೆಂಟರ್ 2 ಬ್ಲಾಕ್ನ ಒಂದು 5th ಫ್ಲೋರಲ್ಲಿದ್ದೀವಿ. ನೋಡ್ತಾ ಇರ್ಬೋದು ನೀವು. ನಾನು ಆ್ಯಸ್ ಎ ಸೆಟ್ ಬಿಫೋರ್ ನಿಮ್ಗೆ ಹೇಳಿದೆ, ನಾನು ನಮ್ಮದೊಂದು ಕಾಲೇಜ್ ಕ್ಯಾಂಪಸ್ ಏನಿದೆ ತುಂಬ ಗ್ರೀನ್ರಿಯಿಂದನೇ ಕೂಡಿದೆ ಅಂತ ನೋಡ್ತಾ ಇರ್ಬೋದು. ಈ ಒಂದು 5th ಫ್ಲೋರಲ್ಲಿ ಕೂಡ ನೀವು ನೋಡ್ತಾ ಇದ್ದೀವಿ. ಒಂದೆಲ್ಲ ಫ್ಲೋರಲ್ಲೂ ಕೂಡ ನೀವೊಂದು ಪ್ಲ್ಯಾಂಟ್ಸ್ ಪಾಟ್ಸ್ನ ನೋಡ್ತಾ ಇರ್ತೀರಾ. ಇದೊಂದು ಫುಲ್ ಗ್ರೀನಿಶ್ ಕ್ಯಾಂಪಸ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಅಲಯನ್ಸ್ ಯೂನಿವರ್ಸಿಟಿಯ ಕ್ರಿಕೆಟ್ ಗ್ರೌಂಡಲ್ಲಿ ಇದ್ದೀವಿ. ನೋಡ್ತಾ ಇರ್ಬೋದು ಕ್ರಿಕೆಟ್ ಗ್ರೌಂಡ್ ತುಂಬ ದೊಡ್ಡದಾದ ಕ್ರಿಕೆಟ್ ಗ್ರೌಂಡ್ ಇದೆ ನಮ್ಮ ಒಂದು ಕಾಲೇಜ್ ಕ್ಯಾಂಪಸಲ್ಲಿ. ಬರೀ ಕ್ರಿಕೆಟ್ ಗ್ರೌಂಡ್ ಅಷ್ಟೇ, ಬ್ಯಾಡ್ಮಿಂಟನ್ ಗ್ರೌಂಡ್, ಫುಟ್ಬಾಲ್ ಗ್ರೌಂಡ್, ವಾಲಿಬಾಲ್ ಗ್ರೌಂಡ್, ನೀವು ಏನೇ ಸ್ಪೋರ್ಟ್ಸ್ ಆಡಿದ್ರು ಕೂಡ ನಿಮಗೆ ಇಂಡೋರ್ ಗೇಮ್ಸ್ ಆಡ್ತಾ ಇದ್ದೀರಿ ಅಂದರೂ ಕೂಡ ನಿಮಗೆ ಇಂಡೋರ್ ಗೇಮಿಂಗ್ ಕೂಡ ಇಲ್ಲಿ ಗ್ರೌಂಡ್ಸ್ ಇದೆ. ಈಗ ನಿಮಗೆ ಕ್ರಿಕೆಟ್ ಗ್ರೌಂಡ್ನ ತೋರಿಸ್ತೀನಿ. ಈಗ ಲಾಸ್ಟ್ ವೀಕಲ್ಲಿ ಇಲ್ಲೊಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಆಯಿತು, ಅದಕ್ಕೆ ಗ್ರೌಂಡ್ ಸ್ವಲ್ಪ ಈ ಥರ ಇದೆ. ಇಲ್ಲಾಂದರೆ ತುಂಬ ವೆಲ್ ಮೇಂಟೈನ್ಡ್ ಆಗಿ ತುಂಬ ಸಖತ್ತಾಗಿರುತ್ತೆ ಕ್ರಿಕೆಟ್ ಗ್ರೌಂಡು. ಗೈಸ್, ಈಗ ನಾವು ಅಲಯನ್ಸ್ ಯೂನಿವರ್ಸಿಟಿಯ ಲರ್ನಿಂಗ್ ಸೆಂಟರ್ 1 ಇದ್ದೀವಿ. ನಾವು ನಿಮಗೆ ವಿಡಿಯೋದಲ್ಲಿ ಮುಂಚೆ ತೋರಿಸಿದ್ದೀವಿ ಲರ್ನಿಂಗ್ ಸೆಂಟರ್ 2. ಈ ಒಂದು ಲರ್ನಿಂಗ್ ಸೆಂಟರ್ 1 ನಿಮಗೆ MBA, BBA ಈ ಥರ ಕೋರ್ಸ್ಗಳಿಗೆ ಇದೆ, ಮತ್ತು ಲಾ, BBA ಎಲ್ಲ ಕೋರ್ಸ್ಗಳು ಕೂಡ ಈ ಒಂದು ಲರ್ನಿಂಗ್ ಸೆಂಟರ್ 1 ನಿಮಗೆ ಕ್ಲಾಸಸ್ ಇರುತ್ತೆ. ಇದು ಒಂದು ಕಾಲೇಜ್ನ ಲರ್ನಿಂಗ್ ಸೆಂಟರ್. ನಾವೀಗ ನಿಮಗೆ ತೋರಿಸಿದ್ದು ಲರ್ನಿಂಗ್ ಸೆಂಟರ್ 1 ಅಲಯನ್ಸ್ ಯೂನಿವರ್ಸಿಟಿ ಕ್ಯಾಂಪಸ್ನ ಒಂದು MBA ಪ್ರೋಗ್ರಾಮ್ ಮತ್ತು BBA ಮತ್ತು ಲಾ ಪ್ರೋಗ್ರಾಮ್ ಎಲ್ಲ ಒಂದು ಕ್ಲಾಸಸ್ ನಡೆಯೋದು ಈ ಒಂದು ಲರ್ನಿಂಗ್ ಸೆಂಟರ್ 1. ಇದೊಂದು ಸ್ವಲ್ಪ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಹಲವಾರು ಮೂವೀಸ್ ಕೂಡ ಶಾರ್ಟ್ ಆಗಿದೆ. ಮತ್ತು ಒಂದು ರೀಸೆಂಟಾಗಿ ಹೇಳ್ಬೇಕಪ್ಪ ಅಂದರೆ ನಿಮಗೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದರೆ ಆ ಒಂದು ಮೂವಿಯ ಒಂದು ಹಾಸ್ಟೆಲ್ ಸೀನ್ಸ್ ಏನಿದೆಯಲ್ಲ, ವಾರ್ಡನ್ ಜೊತೆ ಅವರೇನು ಜಗಳ ಆಡ್ತಾರಲ್ಲ, ಅದೆಲ್ಲ ಒಂದು ಶಾರ್ಟ್ಸ್ ಎಲ್ಲ ಶಾರ್ಟ್ ಆಗಿರೋದು ಮೂವಿ ಒಂದು ಬ್ಯಾಕ್ಗ್ರೌಂಡಲ್ಲೇ ಈ ಒಂದು ಆ ಒಂದು ಮೂವಿನ ನೋಡಿದ್ರೆ ನಿಮಗೆ ಕಾಣಿಸುತ್ತೆ. ಅದೊಂದೇ ಮೂವಿ ಅಂತಲ್ಲ, ಹಲವಾರು ಮೂವೀಸ್ ಕೂಡ ಈ ಒಂದು ಅಲಯನ್ಸ್ ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಶಾರ್ಟ್ ಆಗಿದೆ. ಒಂಥರ ಸಿನಿಮ್ಯಾಟಿಕ್ಸ್ ಏನಾದರೂ ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ತಗೋತಾ ಇದ್ದೀರಿ ಅಂದರೆ ನಮ್ಮ ಕ್ಯಾಂಪಸಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಬರುತ್ತೆ. ಕಾಲೇಜ್ ಎಷ್ಟು ದೊಡ್ಡ ಕ್ಯಾಂಪಸ್ ಇದೆಯಪ್ಪ ಅಂದರೆ ಇದೊಂದು 50+ ಏಕರ್ಸ್ ಇದೆ ನಮ್ಮೊಂದು ಅಲಯನ್ಸ್ ಯೂನಿವರ್ಸಿಟಿ ಕ್ಯಾಂಪಸ್. ಅದಕ್ಕೆ ನಾವು ಲಾಗ್ ಮಾಡ್ತಾ ನಮಗೆ ಸುಸ್ತಾಗ್ಬಿಡ್ತು. ಅದಕ್ಕೆ ನಾವು ಈ ಒಂದು 10 to 15 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋಣ ಅಂತ ನಾನು, ಶ್ಯಾಮ್ ಮತ್ತು ಅಂಕಿತ್ ಇಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀವಿ. ಹೀಗೆ ನಿಮಗೆ ಕಾಲೇಜಲ್ಲಿ ಏನಾದರೂ ಹಿಂಗೆ ಬೇಜಾರಾಯಿತು, ಹಿಂಗೆ ಏನಾದರೂ ಒಂದು ಸ್ವಲ್ಪ ಮೂಡ್ ಔಟ್ ಆದರೆ ಅಂದರೆ ನಿಮಗೆ ಈ ಥರ ಪ್ಲೇಸಸ್, ಸಿಟ್ಟಿಂಗ್ ಏರಿಯಾಸ್ ನಮ್ಮ ಕಾಲೇಜು ಕ್ಯಾಂಪಸಲ್ಲಿ ಸಾಕಷ್ಟು ಸಿಗುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಬೋದು, ಅಥವಾ ನಿಮ್ಗೆ ಏನಾದರೂ ವರ್ಕ್ ಇದೆ ಅಂದರೆ ವರ್ಕ್ ಮಾಡ್ಕೋಬೋದು. ಗೈಸ್, ನಾವೀಗ ಅಲಯನ್ಸ್ ಯೂನಿವರ್ಸಿಟಿಯ ಆ್ಯಕ್ಟಿವಿಟಿ ಸೆಂಟ್ರಲ್ಲಿದ್ದೀವಿ. ಇದೇನಪ್ಪ ಆ್ಯಕ್ಟಿವಿಟಿ ಸೆಂಟರ್ ಅಂತ ನೀವೇನಾದರೂ ವಂಡರಾದರೆ ಅಂದರೆ ಈ ಒಂದು ಆ್ಯಕ್ಟಿವಿಟಿ ಸೆಂಟ್ರಲ್ಲಿ ನಿಮಗೆ ಯಾವ ಇಂಡೋರ್, ನಾನು ಹೇಳಿದೆ ನಿಮಗೆ ಔಟ್ಡೋರ್ ಗೇಮ್ಸ್ಗೆ ಬೇರೆ, ಇಂಡೋರ್ ಗೇಮ್ಸ್ಗೆ ಬೇರೆ ಅಂತ ಇದೆ. ಇಲ್ಲಿ ಇಂಡೋರ್ ಗೇಮ್ಸ್ ನೀವೇನಾದರೂ ಟೇಬಲ್ ಟೆನ್ನಿಸ್ ಆಡ್ತೀರಾ, ಮತ್ತು ಕೇರಮ್ ಆಡ್ತೀರಾ, ಚೆಸ್ ಆಡ್ತೀರಾ, ಈ ರೀತಿ ಏನಾದರೂ ಗೇಮ್ಸ್ ಆಡ್ತೀರಾ ಅಂದರೆ ನೀವು ಒಂದು ಆ್ಯಕ್ಟಿವಿಟಿ ಸೆಂಟರ್ಗೆ ಬಂದು ಆಡ್ಬೋದು. ಮತ್ತು ನೀವೇನೇ ಒಂದು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಬೇಕು ಅಂದರೂ ಕೂಡ ನಿಮಗೆ ಒಂದು ಆ್ಯಕ್ಟಿವಿಟಿ ಸೆಂಟ್ರಲ್ಲೇ ನಿಮಗೆ ಸಿಗುತ್ತೆ. ನಾವೀಗ ಅಲಯನ್ಸ್ ಯೂನಿವರ್ಸಿಟಿಯ ಜಿಮ್ಮಲ್ಲಿ ಇದ್ದೀವಿ. ನಮ್ಮ ಒಂದು ಕ್ಯಾಂಪಸಲ್ಲಿ ಜಿಮ್ ಕೂಡ ಅವೈಲೇಬಲ್ ಇದೆ. ಹೌದು, ಈಗ ನೀವೇನು ನೋಡ್ತಾ ಇದ್ದೀವಿ ನಮ್ಮ ಅಲಯನ್ಸ್ ಯೂನಿವರ್ಸಿಟಿಯ ಒಂದು ಜಿಮ್ ಇದು. ನಾನು ನಿಮ್ಗೆ ಜಿಮ್ ತೋರಿಸ್ತೀನಿ. ಹಾಗಾಗಿ ನಾವೀಗ ಫುಟ್ಬಾಲ್ ಗ್ರೌಂಡ್ ಹತ್ರ ಇದ್ದೀವಿ. ನೋಡ್ತಾ ಇರ್ಬೋದು ಒಂದು ಕ್ಯಾಂಪಸಲ್ಲಿ ತುಂಬ ದೊಡ್ಡದಾದ ಫುಟ್ಬಾಲ್ ಗ್ರೌಂಡ್ ಇದೆ. ನೀವೇನಾದರೂ ಫುಟ್ಬಾಲ್ ಲವರ್ ಆಗಿದ್ದೀರಿ ಅಂದರೆ ಈ ಒಂದು ಗ್ರೌಂಡ್ನ ತುಂಬ ನೀವು ಇಷ್ಟಪಡ್ತೀರ. ಗೈಸ್, ನಾವೀಗ ಫುಡ್ ಕೋರ್ಟಲ್ಲಿದ್ದೀವಿ. ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಒಂದು ಅಲಯನ್ಸ್ ಯೂನಿವರ್ಸಿಟಿ ಕ್ಯಾಂಪಸ್ನ ಫುಡ್ ಕೋರ್ಟ್ ಇದು. ಒಂದು ಏನಾದರೂ ಹಾಸ್ಟೆಲ್ ಸ್ಟೇ ಆಗ್ತಿದ್ದೀರಿ ಅಂದರೆ ನಿಮಗೆ ಫುಡ್ ಎಲ್ಲ ಈ ಒಂದು ಫುಡ್ ಕೋರ್ಟಲ್ಲೇ ನಿಮಗೆ ಲೈಕ್ ಮೆಸ್ ಅಂತಲೇ ಹೇಳ್ಬೋದು. ನಿಮ್ಗೆ ತೋರಿಸ್ತೀನಿ ಆ ಒಂದು ಫುಡ್ ಕೋರ್ಟ್ ಒಳಗಡೆ ಹೇಗಿದೆ ಅಂತ. ಗೈಸ್,
ಎಂಟ್ರೆನ್ಸಲ್ಲಿ ಇದ್ದೀವಿ, ನೋಡ್ತಾ ಇರ್ಬೋದು. ಹಿಂದೆ ಏನು ಕಾಣಿಸ್ತಿದೆ ಒಂದು ಫುಡ್ ಕೋರ್ಟ್. ಈ ಒಂದು ಫುಡ್ ಕೋರ್ಟಲ್ಲಿ ನಿಮಗೆ 90 ರೂಪೀಸ್ ಟಿಕೆಟ್ ಇರುತ್ತೆ. ನೀವೇನಾದರೂ ಔಟ್ಸೈಡರ್ ಆಗಿ ಡೇ ಸ್ಕಾಲರ್ ಆಗಿ ಒಂದು ಫುಡ್ನ ತಿನ್ನಬೇಕಂದ್ರೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ ಫುಡ್ ಕೋರ್ಟ್. ಅಲಯನ್ಸ್ ಯೂನಿವರ್ಸಿಟಿಯ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಇದ್ದೀವಿ. ನಿಮ್ಗೆ ಏನಾದರೂ ಒಂದು ಕಾಲೇಜಲ್ಲಿ ಇರಬೇಕಾದ್ರೆ ನಿಮ್ಗೆ ಏನಾದರೂ ಒಂದು ಸ್ಟೇಷನರಿ ಐಟಮ್ಸ್ ಬೇಕು, ಅಥವಾ ಏನಾದರೂ ಬುಕ್ಸ್ ಅಥವಾ ಏನಾದರೂ ಜೆರಾಕ್ಸ್ ತೊಗೋಬೇಕು, ಪ್ರಿಂಟ್ಔಟ್ ತೊಗೋಬೇಕು ಅಂದರೆ ನೀವು ಕಾಲೇಜ್ ಕ್ಯಾಂಪಸ್ ಬಿಟ್ಟು ಹೊರಗಡೆ ಹೋಗೋ ಒಂದು ನೆಸಿಟಿನೇ ಇರೋದಿಲ್ಲ. ಒಂದು ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ನಿಮಗೆಲ್ಲ ಅವೈಲೇಬಿಲಿಟಿ ಇರುತ್ತೆ. ಮತ್ತು ನಿಮಗೆ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ. ತೋರಿಸಿ ನಿಮಗೆ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಹೇಗಿರುತ್ತೆ ಅಂತ. ಇದಾಗಿತ್ತು ಈ ಒಂದು ಲಾಗ್ನ ವಿಶೇಷತೆ. ಐ ಹೋಪ್ ಯು ಗೈಸ್ ಆಲ್ ಎಂಜಾಯ್ಡ್ ಅವರ್ ಅಲಯನ್ಸ್ ಯೂನಿವರ್ಸಿಟಿ ಕ್ಯಾಂಪಸ್ ಟೂರ್. ನಿಮ್ಗೇನಾದರೂ ಒಂದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡಿ. ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇದೇ ರೀತಿ ಕಂಟೆಂಟ್ನ ಕೊಡ್ತಾನೆ ಇರ್ತೀವಿ. ಮತ್ತೆ ಇನ್ನೊಂದು ಜಾಗದಲ್ಲಿ ಹೊಸ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.